ಬಹಳ ಪ್ರಮುಖವಾಗಿರ್ತಕ್ಕಂಥ ಮತ್ತೊಂದು ಅಂಶ, ಈ ಮೂಢ ಹಗರಣದಲ್ಲಿ ಎರಡು ಪ್ರಕರಣಗಳಿದೆ. ಮೊದಲನೇದು ತಮಗೆಲ್ಲ ತಿಳಿದಿರೋ ಹಾಗೆ ಮಾನ್ಯ ಮುಖ್ಯಮಂತ್ರಿಗಳ ಧರ್ಮಪತ್ನಿಗೆ ಕೊಟ್ಟಿರ್ತಕ್ಕಂಥ 14 ನಿವೇಶನಗಳು, ಇದು ಒಂದು ಪ್ರಕರಣ. ಮತ್ತೊಂದು ಪ್ರಕರಣ ತಾವು ನೋಡಿದ್ರಿ, ಮಾನ್ಯ ಸಚಿವರಾಗಿರ್ತಕ್ಕಂಥ ಬೈರತಿ ಸುರೇಶ್ ಅವರು, ಗೌರವಾನ್ವಿತ ನಗರಾಭಿವೃದ್ಧಿ ಸಚಿವರು, ಈ ಒಂದು ಅಕ್ರಮದ ಬಗ್ಗೆ ಮಾಹಿತಿ ಬರ್ತಾ ಇದ್ದಂಗೆನೆ ಒಂದು ಕ್ಷಣನೂ ಕೂಡ ತಡೆ ಮಾಡೋದಿಲ್ಲ. ಓಡೋಡಿ ಮೈಸೂರಿಗೆ ಹೋಗ್ತಾರೆ, ಆತುರವಾಗಿ ಮೈಸೂರಿಗೆ ಹೋಗ್ತಾರೆ. ಅಲ್ಲಿ ಹೋಗಿ ಮೂಢ ಸಭೆನ ಕರೀತಾರೆ, ಅಧಿಕಾರಿಗಳು ಸಭೆನ ಕರೀತಾರೆ. ಅಧಿಕಾರಿಗಳ ಸಭೆನ ಕರೆದು ಎಲ್ಲ ಮಾಹಿತಿಗಳನ್ನ ಪಡೆದುಕೊಂಡು ಏಕಾಏಕಲ್ಲಿರ್ತಕ್ಕಂಥ ಅಧಿಕಾರಿಗಳು ಎಲ್ಲರನ್ನೂ ಕೂಡ ಟ್ರಾನ್ಸ್ಫರ್ ಮಾಡ್ತಾರೆ. ಯಾವ ಅಧಿಕಾರಿಗಳಿಗೆ ಪನಿಷ್ಮೆಂಟ್ ಆಗಬೇಕಾಗಿತ್ತು, because when more than 5,000 crores worth sites has been allotted for the influential people, 5,000 ಕೋಟಿಗೂ ಹೆಚ್ಚು ಬೆಲೆ ಬಾಳ್ತಕ್ಕಂಥ ಸೈಟ್ ಅನ್ನ ಬೇಕಾಬಿಟ್ಟು ಇವತ್ತು ಅಲಾಟ್ ಮಾಡಿದಂಥ ಸಂದರ್ಭದಲ್ಲಿ ದಿ ಕನ್ಸರ್ನ್ ಮಿನಿಸ್ಟರ್ ಬೈರತಿ ಸುರೇಶ್ ಇವತ್ತು ಮೈಸೂರು ಹೋಗ್ತಾರೆ, ಸಭೆ ಮಾಡ್ತಾರೆ. ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡು ಅವ್ರನ್ನ ಪನಿಷ್ ಮಾಡೋ ಬದಲು ವರ್ಗಾವಣೆ ಮಾಡ್ತಾರೆ. ಅಂದ್ರೆ ಮಿನಿಸ್ಟರ್ ಇಸ್ ಟ್ರೈಂಗ್ ಟು ಪ್ರೊಟೆಕ್ಟ್ ದ ಅಫಿಷಿಯಲ್ಸ್ ಹೂ ಆರ್ ಇನ್ವಾಲ್ವ್ಡ್ ಇನ್ ದಿಸ್ ಸ್ಕ್ಯಾಮ್. Honorable Minister Bhairati Suresh, who is the Urban Development Minister, who rushed on the same day to Mysore, convened the meeting of all Urban Development Authority officials. Now the minister will take a strict action, they will punish the concerned officials. ಅದನ್ನ ಮಾಡಲಿಲ್ಲ ಸಚಿವರು. ತತ್ಕ್ಷಣ ಅಧಿಕಾರಿಗಳೆಲ್ಲರೂ ಕೂಡ ವರ್ಗಾವಣೆ ಮಾಡ್ತಾರೆ. ಮತ್ತೊಂದು ಕಡೆ ಯಾವ ಜಿಲ್ಲಾಧಿಕಾರಿ ಮೂಡಾದಲ್ಲಿ ಇಷ್ಟು ದೊಡ್ಡ ಭ್ರಷ್ಟಾಚಾರ ಹಗರಣ ನಡೀತಾ ಇದೆ ಅಂತ ಹೇಳಿ ಆ ಭ್ರಷ್ಟಾಚಾರದ ಬಗ್ಗೆ ತನಿಖೆ ಮಾಡಿ ವರದಿಯನ್ನು ನೀಡಿದ್ದಾರೆ DC ಜಿಲ್ಲಾಧಿಕಾರಿ. ಆ ಜಿಲ್ಲಾಧಿಕಾರಿನೂ ಕೂಡ ವರ್ಗಾವಣೆ ಮಾಡ್ತಾರೆ ತರಾತುರಿಯಲ್ಲಿ. ಸೊ ಹಾಗಾಗಿ ಇದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣ್ತದೆ, ಮಾನ್ಯ ಮುಖ್ಯಮಂತ್ರಿಗಳ ತವರು ಜಿಲ್ಲೆನಲ್ಲಿ ಇವತ್ತು ಸಂಬಂಧಪಟ್ಟಂತ ಸಚಿವ ಬೈರತಿ ಸುರೇಶ್ ಅವರು ಇವತ್ತು ಹಗರಣವನ್ನು ಮುಚ್ಚಾಕ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ. ಅಲ್ಲಿರ್ತಕ್ಕಂಥ ಎಲ್ಲ ಕಡತಗಳನ್ನ ಮಿನಿಸ್ಟರ್ ಬೈರತಿ ಸುರೇಶ್ he himself carries all the relevant files to Bangalore. ಮೈಸೂರು ಕಚೇರಿಯಲ್ಲಿ ಮೂಡ ಕಚೇರಿಯಲ್ಲಿ ಇದ್ದಂಥ ಎಲ್ಲ ಕಡತಗಳನ್ನ ಸ್ವತಃ ಸಚಿವರೇ ಎತ್ಕೊಂಡು ಬೆಂಗಳೂರಿಗೆ ಬರ್ತಾರೆ. ನಾನು ನೆನ್ನೆನೂ ಕೂಡ ಮಾಹಿತಿಗಳನ್ನ ತೆಗೆದುಕೊಳ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೆ. ನೆನ್ನೆನೂ ಕೂಡ ಅದು ನಡೀತಾನೆ ಇದೆ ಇನ್ನೂ ಕೂಡ. ಯಾಕೆ ಅಂತ ಹೇಳಿದ್ರೆ ದಿಸ್ ಇಸ್ ಫಸ್ಟ್ ಆಫ್ ಇಟ್ಸ್ ಕೈಂಡ್. ನೆವರ್ ಇನ್ ದ ಹಿಸ್ಟ್ರಿ ಆಫ್ ಕರ್ನಾಟಕ ವೇರ್ ದಿ ಕನ್ಸರ್ನ್ ಮಿನಿಸ್ಟರ್ and the chief minister, who also hails from the Mysore district, such a big land scam has taken place in Mysore. ಇಂಥ ದೊಡ್ಡ ಭ್ರಷ್ಟಾಚಾರ ಪ್ರಕರಣ ಬಹಿರಂಗ ಆಗಬಾರದು, ಚರ್ಚೆಗೆ ಬರಬಾರದು ಅಂತೇಳಿ ಎಲ್ಲ ಕಡತಗಳನ್ನ ಮುಚ್ಚಿಡ್ತಕ್ಕಂಥ ಕೆಲಸವನ್ನ ಬೈರತಿ ಸುರೇಶ್ ಅವರು ಮಾಡ್ತಾ ಇರ್ತಕ್ಕಂಥದ್ದು.